ನಮಸ್ಕಾರ. ನಾಳೆ ನಡೆಯುವಂಥ ಒಂದು ಬೃಹತ್ ಸಮಾವೇಶ ಸಭೆ ಹಾಗೂ ಸಮಾರಂಭ ಸಭೆ ಅಂತಲೇ ಹೇಳ್ಬೋದು. ನಮ್ಮ ಉತ್ಸವ ಸಚಿವರು ಮಾದೇವಪ್ಪ ಅವರು ಬರ್ತಾಯಿದ್ದಾರೆ, ಸುನೀಲ್ ಬೋಸ್ ಅವರು ಬರ್ತಾಯಿದ್ದಾರೆ, ಹಾಗೆಯೇ ಯತೀಂದ್ರ ಅವರು ಬರ್ತಾಯಿದ್ದಾರೆ. ಜೊತೆಗೆ ನಮ್ಮ ನೆಚ್ಚಿನ ನಾಯಕರು ಚೆಲುವರಾಜ್ ಅವರು ಕೂಡ ಬರ್ತಾಯಿದ್ದಾರೆ, ವಿಜಯಕುಮಾರ್ ಕೂಡ ಇರ್ತಾರೆ. ನಾಳೆ ಒಂದು ಅಭಿನಂದನಾ ಸಮಾರಂಭ ಇಡೀ ಬನ್ನೂರು ಹೋಬಳಿನಲ್ಲಿ ಕಳೆಕಟ್ಟಿರೋದು ಕೂಡ ಆಗಿದೆ. ಜೊತೆಗೆ ಪೂರ್ವಭಾವಿ ಸಭೆಯೂ ಕೂಡ ಯಶಸ್ವಿಯಾಗಿ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಆಯಿತು. ಇಡೀ ಬನ್ನೂರು ಹೋಬಳಿ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ನಿಂತಿರುವುದು ಕೂಡ ವಿಶೇಷವಾಗಿ ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಪ್ರೆಸ್ ಮೀಟ್ ಕೂಡ ನಮ್ಮ ಅಧ್ಯಕ್ಷರು ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಏನು ಹೇಳ್ತಾರೆ ಅಂತ ಕೇಳೋಣ, ಏನೇ ಕಾರ್ಯಕ್ರಮದ ಆಯೋಜನೆಗಳಾಗಿದೆ ಅನ್ನೋದು ಕೂಡ ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಾಳೆ ಆಯೋಜನೆ ಏನೇನಾಗಿದೆ ಸರ್? ಸರ್ ನಾಳೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುತ್ತೆ. ಸುನೀಲ್ ಬೋಸ್ ಸಾಹೇಬರಿಗೆ, ಚಾಮರಾಜನಗರ ವಿಧಾನ ಸಮಿತಿ ಲೋಕಸಭಾ MP ಸಾಹೇಬರಿಗೆ ಅಭಿನಂದನಾ ಸಮಾರಂಭ ಮತ್ತು ಈ ಮೈಮೂಲ್ ಅಧ್ಯಕ್ಷರಾದಂಥ ಚೆಲುವರಾಜ್ರವರಿಗೆ ಅವ್ರಿಗೂ ಅಭಿನಂದನಾ ಸಮಾರಂಭ. ಹೌದು. ಮತ್ತು ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವ್ರಿಗೂ ಅಭಿನಂದನಾ ಸಮಾರಂಭ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ. ಹೌದು, ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಮ್ಮ ಮೈಸೂರು ಡಿಸ್ಟಿಕ್ನವರಾದ್ದರಿಂದ ಸಾಹೇಬರು ನಮ್ಮ ಕ್ಷೇತ್ರದವರು, ಮೈಸೂರು ಉಸ್ತುವಾರಿ ಸಚಿವರು ಆದ್ದರಿಂದ ಅವರ ಅಧ್ಯಕ್ಷತೆಯಲ್ಲಿ ಇವ್ರು 4 ಜನಕ್ಕೂ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ವಿ. ಅಲ್ಲಿಂದ ಪ್ರೋಗ್ರಾಮ್ಗಳೇನಪ್ಪ ಅಂದರೆ ಕಾವೇರಿ ಸರ್ಕಲಲ್ಲಿ ಇಳಿಸಿ ಅಲ್ಲಿಂದ ಡೊಳ್ಳು ಕುಣಿತ, ಈ ಗೊಂಬೆ ಕುಣಿತ, ಪೂಜೆ ಕುಣಿತ ಹಾಗೂ ಈ ಕಳಸ 101 ಕಳಸ ಒಂದೇ ಥರ ಬಟ್ಟೆ ಹಾಕೊಂಡು ಕಳಸ ಹೊತ್ಕೊಂಡು ಅಲ್ಲಿಂದ ಮೆರವಣಿಗೆ ಕಾವೇರಿ ಸರ್ಕಲಿಂದ ಹೆಣ್ಮಕ್ಳು ಬರ್ತಾರೆ. ಹೆಣ್ಮಕ್ಳು 101 ಸೀಟು ಹೆಣ್ಮಕ್ಳು. ಇದು ಕಾರ್ಯಕ್ರಮಗಳ ಡೊಳ್ಳು ಕುಣಿತ ಮತ್ತೆ ಪೂಜೆ ಕುಣಿತ. ಬನ್ನೂರಿಗೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮಿನಿ ದಸರಾನೇ ಇಳಿಸ್ತಾ ಇದ್ದಾರೆ ನಾಳೆ ನೀವೆಲ್ಲ ಕಾರ್ಯಕರ್ತರು ಸೇರ್ಕೊಂಡು. ಓಕೆ. ಅದರಲ್ಲಿ ಅಲ್ಲಿಂದ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಆರ ಓಕೆ ಈ ಥರ ಕಾರ್ಯ ಆಯೋಜನೆ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಬಂದು ಸರ್ವಮಂಗಲ ಚೌಕದಲ್ಲಿ ಸಮಾರಂಭ ನಂಬ್ಕೊಂಡಿದ್ದೀವಿ. ಅಲ್ಲಿ ಅವ್ರಿಗೆ ಸನ್ಮಾನ ಮಾಡಿ ಈ ನಮ್ಮ ಭಾಗದಲ್ಲಿ ಇಲ್ಲಿವರೆಗೆ ಏನು ನಡೆದೈತೆ ಇನ್ನೊಂದು ಅದು ಕಾರ್ಯಕ್ರಮಗಳ ಬಗ್ಗೆ ಸಾಹೇಬರು ಏನು ಮಾತಾಡ್ತಾರೆ ಅದನ್ನು ಕೇಳ್ಕೊಂಡು ಮುಂದುವರ್ಸ್ಕೊಂಡು ಬರ್ತೀವಿ ಅಂತ ಮಾಡಿ. ಹಾಗೇನೆ ಇಡೀ ತಾಲೂಕು ಮತ್ತು ಇಡೀ ಜಿಲ್ಲೆ ಇವತ್ತು ತಿರುನೋಡುವಂಥ ಒಂದು ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದ್ದೀರಾ. ಯಾಕೆಂದರೆ ಇಷ್ಟು ಒಂದು ಕಾರ್ಯಕ್ರಮಗಳಂತಂದರೆ ಮಿನಿ ದಸರಾನೇ ಬನ್ನೂರಿಗೆ ಬರೋವಂಥದ್ದು ನಾಳೆ ಅಂತ ಕೂಡ ಹೇಳ್ಬೋದು. ಹಾಗೆಯೇ ಉತ್ಸವ ಸಚಿವರು ಕೂಡ ಇಷ್ಟು ಬ್ಯುಸಿ ಇದ್ದರೂ ಕೂಡ ಬನ್ನೂರಿಗೆ ಬರ್ತಾರೆ ಅನ್ನೋದು ಕೂಡ ವಿಶೇಷವಾಗಿರುವಂಥದ್ದು. ಮತ್ತು ಯತೀಂದ್ರ ಅವರು ಕೂಡ ವೇದಿಕೆ ಕಾರ್ಯಕ್ರಮನ ಬರ್ತಿರೋವಂಥದ್ದು ಕೂಡ ವಿಶೇಷ ಅಲ್ವಾ. ಇಷ್ಟು ಬ್ಯುಸಿ ಶೆಡ್ಯೂಲ್ ಕೂಡ ಬರ್ತಾಯಿದ್ದಾರೆ ಮತ್ತು ಕಾರ್ಯಕರ್ತರ ಒಂದು ಅಭಿಲಾಷೆ ಮೇರೆಗೆ ಕೂಡ ಬಂದಿರುವಂಥದ್ದು ನಾಳೆ ಬರುವಂಥದ್ದು. ಯಾರೆಲ್ಲ ಬರ್ತಾರೆ ಸರ್? ಬನ್ನೂರು ಹೋಬಳಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಬರ್ತಾರೆ. ನಮ್ಮ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಿರ್ಣಯಗಳೈತೆ ಎಲ್ಲರೂ ಸೇರ್ ಮಾಡುವಂಥ ಕೆಲಸ ಅದರಲ್ಲೂ ಇದು ನಮ್ಮ ಸರ್. ನಾಳೆ ಹಾಗೆ ಕೃಷ್ಣ ಅವರೇ, ಮಹೇಶ್ ಅವರೇ, ತಾವು ನೂತನ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ನಾಳೆ ಕಾರ್ಯಕ್ರಮದ ಆಯೋಜನೆ ಬಗ್ಗೆ? ನಾಳೆ ನಮ್ಮ ಬನ್ನೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರೂ ಸೇರಿ ನೂತನವಾಗಿ ಸಂಸದರಾಗಿರುವ ಸುನೀಲ್ ಬೋಸ್ ಅವರಿಗೆ ಹಾಗೂ ಮೈಸೂರು ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾಗಿರುವ ಸನ್ಮಾನ್ಯ KR ಚೆಲುವರಾಜ್ ಅವರಿಗೆ ಹಾಗೂ ನೂತನವಾಗಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಾಗೂ ಯಶಸ್ವಿಯಾಗಿ 10 ವರ್ಷಗಳನ್ನು ಪೂರೈಸಿರುವ ಡಾಕ್ಟರ್ ವಿಜಯಕುಮಾರ್ ಅವರು ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಮ್ಮ ಬನ್ನೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಡಿಸಿಕೊಳ್ತೀವಿ ಸರ್. ಹಾಗೆಯೇ ನಾವು ನೋಡಿದಂಗೆ ಈಗ ಅತಿ ತೀಕ್ಷ್ಣವಾಗಿರುವಂಥದ್ದು ಇಂದಿರಾ ಕ್ಯಾಂಟೀನು. ಅದು ಅವಶ್ಯಕತೆ ಇತ್ತು ಬನ್ನೂರು ಭಾಗಕ್ಕೆ, ಬನ್ನೂರು ಟೌನ್ಗೆ ಕೂಡ. ಅದು ಕೂಡ ಈಗ ಇಂದಿರಾ ಕ್ಯಾಂಟೀನು ಪ್ರೋಸೆಸ್ಸಲ್ಲಿದೆ. ಮತ್ತು ತಾವು ಕೂಡ ಹೇಳಿದ್ರಿ ಹಲವಾರು ಅಭಿವೃದ್ಧಿ ಕಾರ್ಯದ ಬಗ್ಗೆ ಅಂತ. ಯಾವುದ್ರ ಬಗ್ಗೆ ಹೇಳ್ತೀರಾ? ನೋಡಿ ಸರ್, ನಮ್ಮ ಮಾನ್ಯ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರು ಗೆದ್ದು 16 ತಿಂಗಳಲ್ಲೇ 5 ವರ್ಷಗಳಿಂದ ನಿಂತಿದ್ದಂಥ ಒಂದು ಕಾವೇರಿ ಸೇತುವೆನ ಅವರು ಶುರು ಮಾಡಿಸಿದ್ದಾರೆ. ಹಾಗೂ ನಮ್ಮ ಬನ್ನೂರು ಹೋಬಳಿಗೆ ಸಂಬಂಧಿಸಿದ ಯಾಚನಹಳ್ಳಿ ಗ್ರಾಮದಲ್ಲಿ ಒಂದು ಕುವೆಂಪು ಚಿತಾಭಸ್ಸವನ್ನು ಇದು ಮಾಡಬೇಕಂತೇಳಿ 1.5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಸ್ಮಾರಕ ಭವನ ಮಾಡೋಕ್ಕೆ ಅವರು ಇಡೀ ನಮ್ಮ ಜಿಲ್ಲೆಗೆ ಹೆಮ್ಮೆ ಆದಂಥ ವಿಷಯ. ಹಾಗೂ ಅವರು ಬಂದ ಮೇಲೆ ಈಗ ಒಂದು 3 ಪಶು ಆಸ್ಪತ್ರೆ ಕೊರತೆ ಇದೆ ಅಂತ ಅದನ್ನೂ ಅವರು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಹಾಗೂ ಹಲವಾರು ಕೆಲಸಗಳನ್ನು ಅವರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಕೆಲಸಗಳು ನಡೀತಾ ಇದೆ ಸರ್.
ಹಾಗೆಯೇ ಮತ್ತೆ ತಾವು ಹೇಳಿದ್ರಿ ಇವತ್ತು ಗ್ರಾಮ ಅಭಿವೃದ್ಧಿ ಬಗ್ಗೆ ಕೆಲವೊಂದಷ್ಟು ಚರ್ಚೆಗಳಾಗುತ್ತೆ ನಾಳೆ ಅನ್ನೋದು ಕೂಡ ಉದಾಹರಣೆಗೆ ಒಂದು ಎಲ್ಲ ಇಲಾಖೆಯಲ್ಲಿ ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಕೆಲವೊಂದು ನ್ಯೂನತೆಗಳನ್ನ ತುಂಬಿಸುವಂಥ ಕೆಲಸ ಮಾಡಿದೆ. ನೆನ್ನೆ DSP ಅವ್ರು ಬಂದಿದ್ದರು. ಹಾಗಾಗಿ SC/ST ಒಂದು ಕುಂದುಕೊರತೆಯನ್ನು ಕೂಡ ಕೇಳಿದೆ. ಅದೆಲ್ಲ ಆಗಬೇಕು ಅಂದರೆ ಜನಪ್ರತಿನಿಧಿಗಳ ಪ್ರೇರಣೆಗೆ ಆಗುತ್ತೆ. ಅದು ಕೂಡ ಆಗಿದೆ ನೆನ್ನೆ ಆಗಿದೆ. ಹಾಗೂ ಮತ್ತೆ ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಮಾದೇವಪ್ಪ ಸಾಹೇಬರು ಈಗ ದಲಿತರ ಸ್ಮಶಾನಕ್ಕೋಸ್ಕರನೇ 12 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು 50 ಗ್ರಾಮಗಳಿಗೆ ಕೂಡ ಮಂಜೂರು ಮಾಡಿಕೊಟ್ಟವ್ರೆ. ಅದೇ ರೀತಿ ಜಿಲ್ಲಾ ಪಂಚಾಯತಿ ವತಿಯಿಂದ 20 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಡಾಂಬರೀಕರಣ ಮಾಡಬೇಕು ರಸ್ತೆ ಅಂತೇಳಿ ಈಗ ಮೆಣಸಿನಕಾಯಿನಹಳ್ಳಿಯಿಂದ ದೊಡ್ಡಮುಲಗೋಡವರೆಗೂ 2 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಹಾಗೂ ಇನ್ನಿತರ ಅವರು ಅಭಿವೃದ್ಧಿಯನ್ನು ಮಾಡಬೇಕು ಅಂತಲೇ ತುಂಬ ಎಲ್ಲ ರೂಪುರೇಷಣೆ ಹಾಕೊಂಡಿದ್ದಾರೆ. ಆದರೆ ಅದೇ ವಿಚಾರವಾಗಿ ನಾಳೆ ನಮ್ಮ ಬನ್ನೂರಿಗೆ ಮೊದಲ ಬಾರಿಗೆ ಅಭಿನಂದನಾ ಸಮಾರಂಭವನ್ನು ಸ್ವೀಕರಿಸೋಕ್ಕೆ ಎಲ್ಲ ಗಣ್ಯರು ಆಗಮಿಸ್ತಾ ಇದ್ದಾರೆ. ಸರ್, ನಾವು ಅಂದರೆ ಮಾಧ್ಯಮದವರು ಈ ಥರ ಕ್ವಶನ್ಗಳನ್ನ ಕೇಳಬೇಕು. ಯಾಕೆಂದರೆ ಏನು ಮಾಡಿದ್ದಾರೆ ಜನಪ್ರತಿನಿಧಿಗಳು ಗೊತ್ತಾಗೋದು ಹೇಗೆ ಜನಗಳಿಗೆ, ಆಯಿತಾ? ಆಮೇಲೆ ತಾವು ಕಾರ್ಯಕರ್ತರು ಕೂಡ ಮಾಧ್ಯಮದವ್ರು ಕರೆದು ಈ ಥರ ವಿಚಾರಗಳು ಹೇಳಬೇಕು. ನೋಡಿ ಈ ಥರ ಮಾಡಿದರೆ ಅಂತ. ತಾವೊಂದು ಇಷ್ಟು ವಿಚಾರಗಳದು ಇಂದಿರಾ ಕ್ಯಾಂಟೀನ್ ಬಿಟ್ಟರೆ ನನಗೇನು ವಿಷಯಗಳು ಗೊತ್ತಿಲ್ಲ, ತಾವೀಗ ಹೇಳಿದ್ರಿ. ದಯವಿಟ್ಟು ಈ ಥರ ಮಾಧ್ಯಮದವ್ರಿಗೆ ಪ್ರಚಾರ ಆದಾಗ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಏನೇನು ಕೆಲಸ ಮಾಡಿದರೆ ಜನಪ್ರತಿನಿಧಿಗಳು ಅಂತ. ಒಂದು ಮತ್ತು ತಾವು ಹೇಳಿದ್ರಿ, ನಾನು ಎಲೆಕ್ಷನ್ ಬಂದಾಗ ಮಾದೇವಪ್ಪರನ್ನ ಕೇಳಿದೆ, ಸರ್ ಸೇತುವೆ ನಿಂತಿದೆ ಅಂತ. ಅವರು ಕೂಡ ನನಗೊಂದು ಪ್ರೆಸ್ ಮೀಟ್ ಕೊಟ್ಟಿದ್ದು ಅದರ ವಿಚಾರವಾಗಿ. ಇವತ್ತು ಅದು ಪೂರ್ಣ ಆಗಿದೆ, ಆಯಿತಾ? ಮುಖ್ಯವಾಗಿ ಒಂದು ರಂಗಾಚಾರಿ ಹುಣ್ಣಿನಲ್ಲಿ ದಲಿತರ ಸ್ಮಶಾನದ ಬಗ್ಗೆ ಒಂದು ದೊಡ್ಡ ಸುದ್ದಿ ಮಾಡಿದೆ, ಭೂಗೌಡರ ಬಗ್ಗೆ ಒಂದು ಸುದ್ದಿ ಮಾಡಿದೆ. ಅದು ಇವತ್ತು ಅಳತೆ ಆಗೋಕ್ಕೆ ಮಾನ್ಯ ತಹಸೀಲ್ದಾರ್ ಕಡೆಯಿಂದ ಕೂಡ ಕಳಿಸಿದಾರಂತೆ. ಈ ಥರ ಕೆಲವೊಂದು ವಿಚಾರಗಳು ಜನಪ್ರತಿನಿಧಿ ಇಲ್ಲದೇ ಇರೋಂಥ ಕೆಲವೊಂದು ವಿಚಾರಗಳು ಕೂಡ ರೆಡಿ ಮಾಡ್ತಾ ಇರೋದು ಕೂಡ ನಾವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು. ಹಾಗಾಗಿ ಕಾರ್ಯಕರ್ತರು ತಾವೆಲ್ಲ ಯಾರು ಇದ್ದೀರಾ, ಆದಷ್ಟು ಗೊತ್ತಿರೋಂಥ ವಿಚಾರಗಳನ್ನ ಮಾಧ್ಯಮದ ಮೂಲಕ ಪ್ರಚಾರವಾದಾಗ ಅವರು ಕೂಡ ಒಂದು ವಿಚಾರಗಳು ಗೊತ್ತಾಗುತ್ತೆ ಸಾರ್ವಜನಿಕರಿಗೆ ಅನ್ನೋದು ಈ ಮೂಲಕ ನಾಳೆ ಅದ್ದೂರಿಯಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಜೊತೆಗೆ ಮಿನಿ ದಸರಾ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ತಾವು ಆ ಕಾರ್ಯನಿಯೋಜನೆ ಮಾಡಿದ್ರೆ ಅಂತಂದರೆ ಅದು ದಸರಾ ಥರನೇ ಆಯಿತು ಅಂತ ಕಾಣುತ್ತೆ. ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇವತ್ತು ಮಾದೇವಪ್ಪರು ಬರ್ತಾರೆ ಅಂತಂದರೆ ಬನ್ನೂರು ಹೋಬಳಿ ಜನತೆ ಪ್ರೀತಿ ಮತ್ತು ತಾಲೂಕಿನ ವಿಶೇಷವಾದಂಥ ಮಾನ್ಯತೆ ಮತ್ತು ಯತೀಂದ್ರವ್ರಿಗೆ ಕೂಡ ಬರ್ತಾ ಇರೋದು ನಮ್ಮ ವಿಶೇಷತೆ ಅಂತ ಕೂಡ ನಾವು ಹೇಳ್ಬೋದು. ಈಗ ವಿಜಯ್ ಕುಮಾರ್ ಅವರು 10 ವರ್ಷ ಸತತವಾಗಿ ಕಾಂಗ್ರೆಸ್ನಲ್ಲಿ ದುಡಿದಿರೋವಂಥದ್ದು, ಅದು ಅಧ್ಯಕ್ಷರಾಗಿ, ಅದು ಕೂಡ ಒಂದು ವಿಶೇಷ ಅಂತ ಕೂಡ ಹೇಳ್ಬೋದು. ಹಾಗಾಗಿ ತಾವೆಲ್ಲ ಅದನ್ನು ರೆಡಿ ಮಾಡ್ಕೊಂಡಿದ್ದೀರಾ ಬರಮಾಡ್ಕೊಳ್ಳೋದಕ್ಕೆ. ಸರ್ವಮಂಗಳ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ವಿಜೃಂಭಣೆಯಿಂದ ಬರುವಂಥದ್ದು. ಎಲ್ಲ ಕಾರ್ಯಕರ್ತರು ಲಘು ಉಪಹಾರದ ವ್ಯವಸ್ಥೆನೂ ಕೂಡ ಸುಮಾರು ಒಂದು 2,000ರಿಂದ 2,500 ಜನಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಸರ್. ಒಳ್ಳೆಯದಾಗಲಿ. ನಿಮ್ಮ ಸಭೆ ಸಮಾರಂಭ ಏನಿದೆಯೋ ಉತ್ತಮವಾಗಲಿ, ಯಶಸ್ವಿಯಾಗಲಿ ಅಂತ ಕೂಡ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.